Dear students, question number 70 observe ಮಾಡಿ. Sodium reacts with alumina Al2O3 at high temperature give rise to X, and X further reacts with carbon dioxide in presence of water give rise to Y. The compound Y is ಅಂತ ಇಂಡಿಕೇಟ್ ಮಾಡಿದ್ದಾರೆ. ಫಸ್ಟ್ ಏನ್ ಕೊಟ್ಟಿದ್ದಾರೆ? ಸೋಡಿಯಂ Al2O3 ಗೆ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ಸೋಡಿಯಂ ಮೆಟಲ್ reacts with Al2O3. In the formation of first ಏನ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ಅದನ್ನ ಹೀಟ್ ಮಾಡಿದ್ರೆ 2Al ಅಲ್ಯೂಮಿನಿಯಂ ಪ್ಲಸ್ 3Na2O ಸೋಡಿಯಂ ಆಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಇದು X ಅಂತ ಇಂಡಿಕೇಟ್ ಮಾಡ್ತೀವಿ ನೋಡಿ. ಫಸ್ಟ್ ಸೋಡಿಯಂ reacts with Al2O3 under heat to formation of aluminium and then sodium oxide Na2O. We indicate as an X. ಸರ್ ಇದನ್ನ ಯಾಕೆ X ಅಂತ ತಗೊಳ್ಳಲ್ಲ ಅಂತಂದ್ರೆ ಇದು ಆಲ್ರೆಡಿ ಸ್ಟೇಬಲ್ ಆಗಿದೆ. ಫರ್ದರ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗೋದು ಯಾವುದು? Na2O. ನೆಕ್ಸ್ಟ್ X ಫರ್ದರ್ ರಿಯಾಕ್ಟ್ಸ್ ವಿತ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂತೆ? ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂತೆ. X ಯಾವುದು ಇಲ್ಲಿ? Na2O reacts with carbon dioxide. ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ Na2CO3 ಫಾರ್ಮೇಶನ್ ಆಗುತ್ತೆ. ಇದನ್ನ ನಾವು Y ಅಂತ ಕನ್ಸಿಡರ್ ಮಾಡಬಹುದಾ? Y. ಓಕೆ, ಹಾಗಾದ್ರೆ ಇಲ್ಲಿ ಕೇಳಿರ್ತಕ್ಕಂಥದ್ದು Y is ಕಾಂಪೌಂಡ್ Y is ಅಂತ ಹೇಳಿದ್ದಾರೆ. ಹಾಗಾಗಿ Y ಸೋಡಿಯಂ ಕಾರ್ಬೋನೇಟ್. ಫಸ್ಟ್ ಸೋಡಿಯಂ reacts with alumina under heat to formation of aluminum stable and then formation of sodium oxide. We indicate as an X because it will further reacts with another agent carbon dioxide in the form of sodium carbonate. This we indicate as an Y. ಹಾಗೆ ಮೆನ್ಷನ್ ಮಾಡ್ಕೊಳ್ಳಿ. ಅದರ ಬೆಸ್ಟ್ ಆಪ್ಷನ್ ಸೋಡಿಯಂ ಕಾರ್ಬೋನೇಟ್. Na2CO3 option 3 is correct. Question number 70 ಗೆ option 3 is correct. Okay, next question number 71 check ಮಾಡಿ. The correct order of second ionization potential ಕೇಳಿದರೆ. ಅಯೋನೈಸೇಷನ್ ಪೊಟೆನ್ಶಿಯಲ್ ಅಂದ್ರೂ ಒಂದೇ, ಅಯೋನೈಸೇಷನ್ ಎನರ್ಜಿ ಅಂದ್ರೂ ಒಂದೇ. ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವಲ್ ಆಫ್ ಔಟರ್ ಮೋಸ್ಟ್ ವೇಲೆಂಟ್ ಶೆಲ್ ಎಲೆಕ್ಟ್ರಾನ್ ಆಫ್ ಎ ನ್ಯೂಟ್ರಲ್ ಗೇಷಿಯಸ್ ಆಟಮ್ ವಿ ಇಂಡಿಕೇಟ್ as an ಅಯೋನೈಸೇಷನ್ ಎಂಥಾಲ್ಪಿ ಅಲ್ವಾ? ಅದರಲ್ಲಿ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂಡ್ ದೆನ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಬರುತ್ತೆ. ಗೊತ್ತಿದೆ ನಿಮ್ಗೆ? ಈಗ ಚೆಕ್ ಮಾಡಿ. ಒಂದು ಆಟಮ್ ಇದೆ, ಔಟರ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ನಾನು ಈಸಿಯಾಗಿ ರಿಮೂವ್ ಮಾಡ್ತಾ ಇದ್ದೀನಿ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಲೆಸ್ ಇದೆ ಅಂತ. ಯಾವುದಕ್ಕೆ ಸೈಜ್ ಜಾಸ್ತಿ ಇರುತ್ತೋ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಲೆಸ್ ಇರುತ್ತೆ, ಈಸಿಯಾಗಿ ಎಲೆಕ್ಟ್ರಾನ್ ಲಾಸ್ ಆಗುತ್ತೆ. ಅದರ ಅಯೋನೈಸೇಷನ್ ಎನರ್ಜಿ ಲೆಸ್ ಇರುತ್ತೆ. ನಿಮ್ಗೆ ಗೊತ್ತಿರಲಿ, ಡೌನ್ ದಿ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಫಾರ್ ಆಲ್ಕಲಿ ಅಂಡ್ ದೆನ್ ಆಲ್ಕಲೈನ್ ಅರ್ತ್ ಮೆಟಲ್. ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್ ಫಾರ್ ಆಲ್ಕಲಿ ಅಂಡ್ ದೆನ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಓಕೆ, ಇಲ್ಲಿ ಸೆಕೆಂಡ್ ಅಯೋನೈಸೇಷನ್ ಪೊಟೆನ್ಶಿಯಲ್ ಕೇಳಿರೋದು. ನಾನು ಹೇಳಿರೋದು ಫಸ್ಟ್ ಅಯೋನೈಸೇಷನ್ ಅಂತ ಅಲ್ಪಿಗೆ. ಫಸ್ಟ್ ಯಾವ ಎಲಿಮೆಂಟ್ ಕೇಳಿದಾರೆ ಇಲ್ಲಿ? ಪೊಟ್ಯಾಷಿಯಮ್, ನೆಕ್ಸ್ಟ್ ಕ್ಯಾಲ್ಸಿಯಮ್, ನೆಕ್ಸ್ಟ್ ಬೇರಿಯಂ ಕೇಳಿದ್ದಾರೆ. ನೆಕ್ಸ್ಟ್ ಬನ್ನಿ ಆಲ್ಕಲಿ ಮೆಟಲ್ಸ್ ಚೆಕ್ ಮಾಡೋಣ. ಆಲ್ಕಲಿ ಮೆಟಲ್ಸ್ ಯಾವ್ದು ಬರುತ್ತೆ? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಅಂಡ್ ದೆನ್ ಫ್ರಾನ್ಸಿಯಂ. ನೆಕ್ಸ್ಟ್ ಆಲ್ಕಲೈನ್ ಅರ್ತ್ ಮೆಟಲ್ ಅಂತ ಬಂದ್ರೆ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ರೇಡಿಯಂ. ಓಕೆ, ಬೇರಿಯಂ ಅಂಡ್ ದೆನ್ ರೇಡಿಯಂ. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಬೆರಿಲಿಯಂ ಅಂಡ್ ದೆನ್ ರೇಡಿಯಂ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ, ಎಸ್ ರೇಡಿಯಂ. ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟ್ರಿ? 3. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ 1s2 ಬರುತ್ತೆ ಫಾರ್ ಲಿಥಿಯಂ. ಔಟರ್ ಶೆಲ್ ಅಷ್ಟೇ ಕನ್ಸಿಡರ್ ಮಾಡೋಣ. ಔಟರ್ ಇದಾದ್ರೆ ಸೋಡಿಯಂ 11 ಬರುತ್ತೆ,
1s2 2s2 2p6 2p6 3s1 ಅಂತ ಬರುತ್ತೆ 3s1. ಇನ್ನರ್ ಶೆಲ್ ಎಲೆಕ್ಟ್ರಾನ್ ನ ಇದನ್ನ ಏನಂತ ಕನ್ಸಿಡರ್ ಮಾಡಬಹುದು? ನೋಬಲ್ ಗ್ಯಾಸ್ ಕನ್ಸಿಡರ್ ಮಾಡಬಹುದಾ? ಇದನ್ನ ನಾನು ಏನಂತ ಕನ್ಸಿಡರ್ ಮಾಡಬಹುದು? ನಿಯಾನ್. ಇಲ್ಲಿ ಇದನ್ನ 1s2 ನಾನು ಹೀಲಿಯಂ ಅಂತ ಕನ್ಸಿಡರ್ ಮಾಡಬಹುದಾ? ಇದು ಹೀಲಿಯಂ. ಸೋಡಿಯಂಗಾದ್ರೆ ಹೀಲಿಯಂ ಆದ್ಮೇಲೆ ನಿಯಾನ್ ಬರುತ್ತೆ. ಪೊಟ್ಯಾಷಿಯಂಗೆ ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್. ಸರಿ, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್ ಬರುತ್ತೆ. ಯಾವುದಕ್ಕೆ? ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಗೆ. ಓಕೆ, ಹಾಗಾದ್ರೆ ಈ ರೀತಿ ಬರಿಬಹುದು ಇದನ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೀತೀರಾ ಅಂತಂದ್ರೆ, ಇನ್ನರ್ ಶೆಲ್ ಎಲೆಕ್ಟ್ರಾನ್ ಏನ್ ಬರುತ್ತೆ ಇಲ್ಲಿ? ಹೀಲಿಯಂ 2s1, ನಿಯಾನ್ 3s1, 4s1, ರುಬಿಡಿಯಂಗೆ 5s1, ಸೀಸಿಯಂಗೆ 6s1, ಫ್ರಾನ್ಸಿಯಂಗೆ 7s1. ಇದಕ್ಕೆ ಹೀಲಿಯಂ, ನಿಯಾನ್, ನಿಯಾನ್ ಆದ್ಮೇಲೆ ಆರ್ಗಾನ್, ಆರ್ಗಾನ್ ಆದ್ಮೇಲೆ ಕ್ರಿಪ್ಟಾನ್, ನೆಕ್ಸ್ಟ್ ಜೆನಾನ್, ನೆಕ್ಸ್ಟ್ ಅದಾದ ನಂತರ ರೆಡಾನ್. ಈ ರೀತಿ ಇಂಡಿಕೇಟ್ ಮಾಡಬಹುದು. ಔಟರ್ ಶೆಲ್ ಮಾತ್ರ ನಾನು ಕನ್ಸಿಡರ್ ಮಾಡಿದ್ದೇನೆ. ಓಕೆ, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್. ಓಕೆ, ಅದೇ ಸರ್ ಬೆರ್ಲಿಯಂಗೆ ಆದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ ಬಂದ್ರೆ ಯಾವ ರೀತಿ ಚೇಂಜ್ ಆಗುತ್ತೆ? ಸೇಮ್ ಏನೆ, ಬಟ್ ಇಲ್ಲಿ 2s1 ಬರೋ ಬದಲು 2s2 ಬರುತ್ತೆ. ಅಟಾಮಿಕ್ ನಂಬರ್ ಆಫ್ ಬೆರ್ಲಿಯಂ ಏನು? ಎಲೆಕ್ಟ್ರಾನಿಕ್ ಬೆರ್ಲಿಯಂ ಅಟಾಮಿಕ್ ನಂಬರ್ 4. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ 1s2 2s2 ಬರುತ್ತೆ. ಇನ್ನರ್ ಶೆಲ್ ನಾನು ಹೀಲಿಯಂ ಅಂತ ಕನ್ಸಿಡರ್ ಮಾಡ್ತೀನಿ ಅನ್ಕೊಳ್ಳಿ. ಹೀಲಿಯಂ, ಹೀಲಿಯಂ. ಹಾಗಾದ್ರೆ ಔಟರ್ ಶೆಲ್ 2s2. ನೆಕ್ಸ್ಟ್ ನಿಯಾನ್ 3s2. ನೆಕ್ಸ್ಟ್ ಆರ್ಗಾನ್ 4s2, ಕ್ರಿಪ್ಟಾನ್ 5s2, ಜೆನಾನ್ 6s2, ರೆಡಾನ್ 7s2. ಈ ರೀತಿ ಬರೀಬೋದಾ? ಇದು ಈಸಿ ಆಗ್ಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನೆನಪಿರ್ಲಿ. ಇದ್ರ ಮೇಲೆನೆ ಕ್ವಶನ್ ಕೇಳ್ತಾರೆ ಕೆಲವೊಂದು. ಅಯೋನೈಸೇಷನ್ ಎಂಥಾಲ್ಪಿ ಮತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ರೀತಿ ಕೇಳ್ತಾ ಇರ್ತಾರೆ. ಯಾವ ಎಲಿಮೆಂಟ್ ಬರುತ್ತೆ ಅಂತ ಆಲ್ಕಲಿ ಅಂಡ್ ದೆನ್ ಆಲ್ಕಲೈನ್ ಅರ್ತ್ ಮೆಟಲ್ ಅಲ್ಲಿ. ಇದನ್ನ ಈಗ ನೆನ್ಪಿಟ್ಕೊಂಡಿರಿ. ಓಕೆ, ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವ್ದು ಅಬ್ಸರ್ವ್ ಮಾಡಿ ಫಸ್ಟ್. ಓಕೆ, ಇಲ್ಲಿ ಹೇಳಿರೋದು ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಬೇರಿಯಂ ಅಲ್ವಾ? ಪೊಟ್ಯಾಷಿಯಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 4s1. ಪೊಟ್ಯಾಷಿಯಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 4s1. ನೆಕ್ಸ್ಟ್ ಪೊಟ್ಯಾಷ್ ಆದ್ಮೇಲೆ ಕ್ಯಾಲ್ಸಿಯಂ, ಕ್ಯಾಲ್ಸಿಯಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 4s2. ನೆಕ್ಸ್ಟ್ ಬೇರಿಯಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ xenon 6s2. ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದೆ. ಇಲ್ಲಿ ನಾನು ಅಯೋನೈಸೇಷನ್ ಎಂಥಾಲ್ಪಿ ಹೇಳ್ತಾ ಇದ್ದೀನಿ. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಫಸ್ಟ್ ಎಲೆಕ್ಟ್ರಾನ್ ನ ರಿಮೂವ್ ಮಾಡೋದಕ್ಕೆ ಅಪ್ಲೈ ಮಾಡ್ತಕ್ಕಂಥ ಎನರ್ಜಿ. ಅಂದ್ರೆ ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀನಿ ಅಂದ್ರೆ ಅಲ್ಲಿ ಹಾಫ್ ಫೀಲ್ಡ್ ಇದೆಯೋ ಕಂಪ್ಲೀಟ್ಲಿ ಫೀಲ್ಡ್ ಇದೆಯೋ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಮುಂಚಿತವಾಗಿ ಆಲ್ರೆಡಿ ಒಂದ್ ಎಲೆಕ್ಟ್ರಾನ್ ರಿಮೂವ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಾದ್ರೆ ಹಾಫ್ ಫೀಲ್ಡ್, ಕಂಪ್ಲೀಟ್ಲಿ ಫೀಲ್ಡ್ ಆರ್ ಪಾರ್ಷಿಯಲಿ ಫೀಲ್ಡ್ ಚೆಕ್ ಮಾಡಬೇಕು. ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಮುಂಚಿತವಾಗಿ 2 ಎಲೆಕ್ಟ್ರಾನ್ ರಿಮೂವ್ ಆಗಿರ್ಬೇಕು. ಥರ್ಡ್ ಎಲೆಕ್ಟ್ರಾನ್ ರಿಮೂವ್ ಆಗ್ಬೇಕಾದ್ರೆ ಹಾಫ್ ಫೀಲ್ಡ್, ಕಂಪ್ಲೀಟ್ಲಿ ಫೀಲ್ಡ್, ಪಾರ್ಷಿಯಲಿ ಫೀಲ್ಡ್. ಓಕೆ, ಇದು ಗೊತ್ತಿರಲಿ. ಇಲ್ಲಿ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಕೇಳಿರೋದ್ರಿಂದ ಒಂದ್ ಎಲೆಕ್ಟ್ರಾನ್ ಫಸ್ಟ್ ಗೆನೆ ರಿಮೂವ್ ಮಾಡ್ಬಿಡೋಣ. ಇದರಿಂದ ಒಂದ್ ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀನಿ ಅಂದ್ರೆ 4s1 ಅಂದ್ರೆ ಒಂದ್ ರಿಮೂವ್ ಮಾಡಿದ್ರೆ 4s ಶೆಲ್ ಹೋಯ್ತು. ಫಸ್ಟ್ ಎಲೆಕ್ಟ್ರಾನ್ ಆಲ್ರೆಡಿ ರಿಮೂವ್ ಆಯ್ತು. ಆರ್ಗಾನ್ 4s2 ಇದೆ. ಇದರಿಂದ ಒಂದ್ ಎಲೆಕ್ಟ್ರಾನ್ ರಿಮೂವ್ ಮಾಡೋಣ. ಒಂದ್ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ 4s2 ಇದೆ. 4s2 ಇರೋದು 4s1 ಆಗುತ್ತೆ. ನೆಕ್ಸ್ಟ್ ಬೇರಿಯಂ, ಇದರಿಂದ ಒಂದ್ ಎಲೆಕ್ಟ್ರಾನ್ ರಿಮೂವ್ ಮಾಡೋಣ. 6s2 ಇರೋದು 6s1 ಆಗುತ್ತೆ. ಈಗ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಓವರ್. ಈಗ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಕಂಪೇರ್ ಮಾಡೋದ್ರಿಂದ ನೆಕ್ಸ್ಟ್ ಎಲೆಕ್ಟ್ರಾನ್ ನಾಟ್ ಏಬಲ್ ಟು ರಿಮೂವ್ಡ್ ಬೈ potassium. Second electron not able to removed by potassium because argon electronic configuration ಅಥವಾ stable electronic configuration, it's having high ionization enthalpy compared to calcium and then barium. Okay, second ionization enthalpy ಜಾಸ್ತಿ ಇದೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಬನ್ನಿ.
ಕ್ಯಾಲ್ಸಿಯಂ ಆರ್ಗಾನ್ 4s1 ಇದೆ. 4s1 ಸೆಕೆಂಡ್ ಎಲೆಕ್ಟ್ರಾನ್ ಈಸಿಯಾಗಿ ನಾನು ರಿಮೂವ್ ಮಾಡಬಹುದು. ಯಾಕೆಂದ್ರೆ ರಿಮೂವ್ ಮಾಡಿದ್ರೆ ಟು ಅಟೈನ್ ದಿ ಸ್ಟೇಬಲ್ ಆರ್ಗಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೆಕ್ಸ್ಟ್ ಬೇರಿಯಂ ಬನ್ನಿ, ಇದರಿಂದ ಕೂಡ ಒಂದು ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡಬಹುದು. ರಿಮೂವ್ ಮಾಡಿದ್ರೆ ಟು ಅಟೈನ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬಟ್ ಇದರಿಂದ ಮಾತ್ರ ಈಸಿಯಾಗಿ ರಿಮೂವ್ ಮಾಡಕ್ಕಾಗಲ್ಲ. ಸರ್ ಹಾಗಾದ್ರೆ ಕ್ಯಾಲ್ಸಿಯಂ ಬೇರಿಯಂ ಅಲ್ಲಿ ಯಾವುದಕ್ಕೆ ಹೈ ಅಯೋನೈಸೇಷನ್ ಎಂಥಾಲ್ಪಿ ಇರುತ್ತೆ? ಎಸ್, ಯಾವುದು ಸ್ಮಾಲರ್ ಸೈಜ್ ಇರುತ್ತೋ ಅದಕ್ಕೆ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಎರಡು ಸೇಮ್. 4s ಆರ್ಬಿಟಲ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ, ಇದರಲ್ಲಿ s ಆರ್ಬಿಟಲ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಅವಾಗ ನೀವು ಸೈಜ್ ಕನ್ಸಿಡರ್ ಮಾಡಬೇಕು ಸೇಮ್ ಎಲೆಕ್ಟ್ರಾನ್ ಇದ್ದಾಗ. ಓಕೆ, ಹಾಗಾಗಿ 4s is smaller in size. It's having high ionization enthalpy compared to barium. ಹಾಗಾದ್ರೆ potassium first, it's having high ionization enthalpy compared to calcium. Calcium having high ionization enthalpy compared to barium. ಇನ್ನೊಂದು ರೀತಿನೂ ನೀವು ಅಬ್ಸರ್ವ್ ಮಾಡಬಹುದು. ಸ್ಮಾಲರ್ ದಿ ಸೈಜ್ ಗ್ರೇಟರ್ ಇಸ್ ಇಟ್ಸ್ ionization enthalpy. Smaller the size, greater is its ionization enthalpy and also hydration enthalpy ಕೂಡ. ಹಾಗಾದ್ರೆ ಪೊಟ್ಯಾಷಿಯಂ ಲೆಫ್ಟ್ ಸೈಡ್ ಅಲ್ಲಿ ಬರ್ತಾ ಇದೆ ಆಲ್ಕಲಿ ಮೆಟಲ್ ಅಲ್ಲಿ, ಇದು ಸ್ಮಾಲರ್ ಕಂಪೇರ್ಡ್ ಟು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ is smaller compared to barium ಅಲ್ವಾ? ಹಾಗಾಗಿ ಸ್ಮಾಲರ್ ಇರೋದ್ರಿಂದ ಪೊಟ್ಯಾಷಿಯಂ ಹೈ ಅಯೋನೈಸೇಷನ್ ಎಂಥಾಲ್ಪಿ ಕಂಪೇರ್ಡ್ ಟು ಕ್ಯಾಲ್ಸಿಯಂ. Calcium having smaller in size compared to barium. That's why calcium having higher ionization enthalpy compared to barium. ಈ ರೀತಿನೂ ಕೂಡ ಮೆನ್ಷನ್ ಮಾಡಬಹುದು. ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಎಕ್ಸಾಕ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಸಿಗುತ್ತೆ. ಹಾಗಾದ್ರೆ ಆಪ್ಷನ್ ನೋಡಿ. ಎಸ್, potassium greater than calcium, calcium greater than barium. Option 1 is correct. Option 1. Potassium is greater than calcium, calcium is greater than barium. Next question number 72 observe ಮಾಡಿ. 72. Aqueous NaOH reacts with white phosphorus give rise to phosphine plus X compound ಅಂತ ಹೇಳ್ತಾ ಇದ್ದಾರೆ. ಆ X compound ಯಾವುದು? ಓಕೆ ನೋಡಿ, ಇಲ್ಲಿ ಹಾಗೆ ಒಂದು ಹೆಡ್ ರಿಯಾಕ್ಷನ್ ಬರೆದಿದ್ದೀನಿ. White phosphorus reacts with sodium hydroxide under cold condition ಅಥವಾ cold solution. ಅಲ್ಲಿ ಹೀಟ್ ಮಾಡ್ತಾ ಇಲ್ಲ. ಅವಾಗ ನಮಗೆ ಫಾಸ್ಫೈನ್ ಮತ್ತೆ ನೆಕ್ಸ್ಟ್ ಸೋಡಿಯಂ ಹೈಪೋಫಾಸ್ಫೈಟ್ ಫಾರ್ಮೇಶನ್ ಆಗುತ್ತೆ. NaH2PO2 ಅಂಡರ್ ಕೋಲ್ಡ್ ಕಂಡೀಷನ್. ನೋಡಿ, ಕೋಲ್ಡ್ ಕಂಡೀಷನ್ ಅಲ್ಲಿ ಇದ್ದಾಗಲೇ ಒಂದು ರೀತಿ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಹಾಟ್ ಕಂಡೀಷನ್ ಅಲ್ಲಿ ಇದ್ದಾಗ ಅಥವಾ ಬಾಯ್ಲಿಂಗ್ ಸೊಲ್ಯೂಷನ್ ಅಲ್ಲಿ ಇದ್ದಾಗಲೇ ಒಂದು ರೀತಿ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಇವೆರಡು ನೋಡ್ಕೊಂಡಿರಿ. ಅಲ್ಲೇನಾದ್ರು ಏನೋ ಮೆನ್ಷನ್ ಮಾಡಿಲ್ಲ ಅಂದ್ರೆ ಕೋಲ್ಡ್ ಕಂಡೀಷನ್ ಅಂತ ಕನ್ಸಿಡರ್ ಮಾಡಬೇಕು. ಇನ್ ಕೇಸ್ ಅಲ್ಲೇನಾದ್ರು ಹೀಟ್ ಸಿಂಬಲ್ ಅಥವಾ ಹೀಟ್ ಅಂತ ಮೆನ್ಷನ್ ಮಾಡಿದ್ರೆ ಈ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಹಾಗಾದ್ರೆ ಬನ್ನಿ. P4 white phosphorus reacts with sodium hydroxide under cold condition in the form of sodium hypophosphate NaH2PO2. In case white phosphorus reacts with sodium hydroxide ಅಥವಾ ಬಾಯ್ಲಿಂಗ್ ಸೊಲ್ಯೂಷನ್ ಅಥವಾ heated in the form of Na2HPO3 elimination of hydrogen gas. ಓಕೆ, ಇಲ್ಲಿ ಎರಡಕ್ಕೂ ಕೂಡ ಸ್ವಲ್ಪ ವೇರಿ ಆಗುತ್ತೆ, ಅಬ್ಸರ್ವ್ ಮಾಡ್ಕೋಬೇಕು. ಹಾಗಾದ್ರೆ ಬೆಸ್ಟ್ ಆಪ್ಷನ್ ಯಾವ್ದಾಗುತ್ತೆ ಚೆಕ್ ಮಾಡಿ. ಎಸ್, ಬೆಸ್ಟ್ ಆಪ್ಷನ್ ಇಸ್ NaH2PO2. ನಮಗೆ ಬೇಕಾಗಿರೋದು ಯಾವ್ದ್ರಿ? ಈ ರಿಯಾಕ್ಷನ್ ಮಾತ್ರ ಫಾರ್ಮೇಶನ್ ಆಗುತ್ತೆ. ಓಕೆ, NaH2PO2 ಆಪ್ಷನ್ 1 ಇಸ್ ಕರೆಕ್ಟ್. ಆಪ್ಷನ್ 1 NaH2PO2. ಕ್ವಶನ್ ನಂಬರ್ 73 ಅಬ್ಸರ್ವ್ ಮಾಡಿ. 73. Question number 73. The correct order of solubility is. ನಾನು ಕಾರ್ಬನೇಟ್ ಬೈಕಾರ್ಬನೇಟ್ ಬಗ್ಗೆ ಆಲ್ರೆಡಿ ಥಿಯರಿ ಹೇಳುವಾಗ ಹೇಳಿದ್ದೀನಿ. ಈ ಆರ್ಡರ್ ಅನ್ನ ನೀವೇ ನೋಡ್ಕೊಂಡು ಬಂದಿರಬೇಕು, ಆನ್ಸರ್ ಮಾಡಬೇಕು. ಓಕೆ, ಕ್ವಶನ್ ನಂಬರ್ 74 ನೋಡಿ. 73.
ಹೋಮ್ವರ್ಕ್ 74 ಅಬ್ಸರ್ವ್ ಮಾಡಿ. ಕ್ಯಾಲ್ಸಿಯಂ ಸಲ್ಫೇಟ್ CaSO4 ಕೊಟ್ಬಿಟ್ಟಿದ್ದಾರೆ. CaSO4 2H2O. CaSO4 2H2O indicate as an gypsum ಅಲ್ವಾ, ಜಿಪ್ಸಮ್. ಎರಡು ಟೆಂಪರೇಚರ್ ಕೊಟ್ಟಿದ್ದಾರೆ. ಒಂದು ಟೆಂಪರೇಚರ್ ಯಾವುದು, ಹೀಟೆಡ್ ಅಟ್ 120 ಡಿಗ್ರಿ ಸೆಲ್ಸಿಯಸ್ ಅಂತೆ. 120 ಡಿಗ್ರಿ ಸೆಲ್ಸಿಯಸ್ 120 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದಾಗ ಎಕ್ಸ್ ಬರುತ್ತೆ. ಇನ್ ಕೇಸ್ ಇನ್ನೊಂದು ಟೆಂಪರೇಚರ್ ಕೊಟ್ಟಿದ್ದಾರೆ, ಡೆಲ್ಟಾ ಅಂದ್ರೆ ಹೀಟ್ ಅಂತ, 205 ಡಿಗ್ರಿ ಸೆಲ್ಸಿಯಸ್ 205 ಡಿಗ್ರಿ ಸೆಲ್ಸಿಯಸ್ ಇಷ್ಟೇ. ಆಗ ವೈ ಬರ್ತಾ ಇದೆ ಅಂತೆ, ವೈ ಫಾರ್ಮೇಶನ್ ಆಗ್ತಾ ಇದೆ. ಹಾಗಾದ್ರೆ ಬೆಸ್ಟ್ ಆಪ್ಷನ್ ಯಾವುದು ಅಂತ ಕೇಳ್ತಾ ಇದೆ. ನಿಮಗೆ ಗೊತ್ತಿರಲಿ, ಜಿಪ್ಸಮ್ ಅನ್ನ ಎಕ್ಸಾಕ್ಟ್ಲಿ 393 ಕೆಲ್ವಿನ್ ನಲ್ಲಿ ಹೀಟ್ ಮಾಡಿದ್ರೆ ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ಮೇಶನ್ ಆಗುತ್ತೆ. ಗ್ರೇಟರ್ ದೆನ್ 393 ಕೆಲ್ವಿನ್ ನಲ್ಲಿ ನಾವು ಹೀಟ್ ಮಾಡಿದ್ರೆ ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಸಿಗುತ್ತೆ. ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಅಷ್ಟೇ ಸಿಗುತ್ತೆ ನಮಗೆ. ಓಕೆ, ಚೆಕ್ ಮಾಡಿ. ಇಲ್ಲಿ 120 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ. ನೀವು ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ 120 ಪ್ಲಸ್ 273 ಆಡ್ ಮಾಡಬೇಕು. ಅವಾಗ ನಿಮಗೆ 393 ಕೆಲ್ವಿನ್ ಬರುತ್ತೆ. ಹಾಗಾದ್ರೆ ನಾನು ಇಲ್ಲಿ 393 ಕೆಲ್ವಿನ್ಗೆ ಹೀಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಯಾವುದು, ಎಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, CaSO4 ಆಫ್ H2O ಫಾರ್ಮೇಶನ್ ಆಗುತ್ತೆ. ಓಕೆ, ಹೆಮಿಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಅದನ್ನು ನಾವು ಈ ರೀತಿ ಇಂಡಿಕೇಟ್ ಮಾಡ್ತೀವಿ. 2CaSO4 2H2O ಇಂಡಿಕೇಟ್ ಮಾಡಿ ಬರಿತೀವಿ ಕೂಡ. ಆ ರೀತಿನಾದ್ರೂ ಬರಿಬಹುದು, ಮತ್ತೆ ಈ ರೀತಿನೂ ಕೂಡ ಮೆನ್ಷನ್ ಮಾಡಬಹುದು. ಒಟ್ಟು ಇದನ್ನ ನಿಮ್ಗೆ ನೆನಪಿರ್ಲಿ, ಹೆಮಿಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಇಂಡಿಕೇಟ್ ಎಸ್ ಅನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವಾಗ ಫಾರ್ಮೇಶನ್ ಆಗುತ್ತೆ, ಜಿಪ್ಸಮ್ ಅನ್ನ 393 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದಾಗ. ಓಕೆ, ಇನ್ ಕೇಸ್ 205 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ, 205 ಡಿಗ್ರಿ ಪ್ಲಸ್ 205 ಪ್ಲಸ್ 273 ಮಾಡಿದ್ರೆ ಗ್ರೇಟರ್ ದನ್ 393 ಕೆಲ್ವಿನ್ ಆಗ್ಬಿಡುತ್ತೆ. ಗ್ರೇಟರ್ ದನ್ 393 ಕೆಲ್ವಿನ್ ಬಂತು ಅಂದ್ರೆ ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಬರುತ್ತೆ. ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಫಾರ್ಮೇಶನ್ ಆಗುತ್ತೆ. ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಅಂದ್ರೆ ಓನ್ಲಿ CaSO4 ಕ್ಯಾಲ್ಸಿಯಂ ಅಥವಾ ಡ್ರೈ ಹ್ಯಾಶ್ ಫಾರ್ಮೇಶನ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಅಂತ ಕರಿತೀವಿ. ಹೈಡ್ರೇಟೆಡ್ ಕಂಡೀಷನ್ ಅಲ್ಲಿ ಇದ್ರೆ ಇದನ್ನ ನಾವೇನಂತ ಇಂಡಿಕೇಟ್ ಮಾಡ್ತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದನ್ನ ನಿಮ್ಮ ಥಿಯರಿನಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾದ್ರೆ ಬೆಸ್ಟ್ ಆಪ್ಷನ್ ಏನಾಗುತ್ತೆ ಚೆಕ್ ಮಾಡಿ. X is plaster of Paris. Dead burn plaster. Y. Option S. 1 is correct. Question number 75 observe ಮಾಡಿ. Question ಹೀಗಿದೆ 75. A plus Na2CO3 ಸೋಡಿಯಂ ಕಾರ್ಬನೇಟ್ ಹೀಟ್ ಮಾಡ್ತಾ ಇದೆ, ರಿಯಾಕ್ಟ್ ಮಾಡ್ತಾ ಇದೆ. ಆಗ ಪ್ರಾಡಕ್ಟ್ B ಪ್ಲಸ್ ಸಿ ಬರುತ್ತಂತೆ. ನೆಕ್ಸ್ಟ್ ಅದೇ ಕಂಡೀಷನ್ ನಲ್ಲಿ ನಾನೇನಾದ್ರೂ ಕಾರ್ಬನ್ ಡೈಆಕ್ಸೈಡ್ ನ A ಪ್ಲಸ್ ಬಿ ನನ್ನ ಜೊತೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ನಾನು ಪಾಸ್ ಮಾಡ್ತಾ ಇದ್ದೀನಿ. ಕಾರ್ಬನ್ ಡೈಆಕ್ಸೈಡ್ CO2 ಫಾರ್ಮೇಶನ್ ಮಾಡ್ತೀನಿ. ಈ ಪ್ರಾಡಕ್ಟ್ ಇವೆರಡು ರಿಯಾಕ್ಟ್ ಆಗಿದೆ, ರಿಯಾಕ್ಟ್ ಆಗಿ ಬಂದಿರ್ತಕ್ಕಂಥದ್ದು ಪ್ರಾಡಕ್ಟ್ ಗೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತೀನಿ. ಪಾಸ್ ಮಾಡಿದಾಗ ಬರ್ತಕ್ಕಂಥದ್ದು ಮಿಲ್ಕಿ ಕ್ಲೌಡ್ ಅಂತೆ. ಮಿಲ್ಕಿ ಕ್ಲೌಡ್ ಅಂತ ಅಂದ್ರೆ CaCO3 ಗೊತ್ತಿರಲಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ CaCO3. ಹಾಗಾದ್ರೆ ಇಲ್ಲಿ ಬಿ ಅಂಡ್ ಸಿ ಕೇಳ್ತಿದಾರೋ ಎ ಅಂಡ್ ಬಿ ಕೇಳ್ತಿದಾರೋ ಅದನ್ನ ನೋಡ್ಕೊಂಡು ನೀವು ಬರಿಬೇಕಾಗುತ್ತೆ. ಬಟ್ ಇಲ್ಲಿ ಕ್ವಶನ್ ಕಂಪ್ಲೀಟ್ ಆಗಿಲ್ಲ, ಆದ್ರೂ ಕೂಡ ರಿಯಾಕ್ಷನ್ ಹೇಳಿರ್ತೀನಿ, ನೋಡ್ಕೊಂಡಿರಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಅನ್ನ ನಾವೇನಾದ್ರೂ ಸೋಡಿಯಂ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡಿದ್ರೆ Na2CO3 ಜೊತೆ CaCO3 2NaOH ಪ್ಲಸ್
CaCO3 ಕ್ಯಾಲ್ಸಿಯಂ ಕಾರ್ಬನೇಟ್ ಮಿಲ್ಕಿ ಕ್ಲೌಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಮಿಲ್ಕಿ ಫಾರ್ಮೇಶನ್ ಆಗುತ್ತೆ ಕ್ಯಾಲ್ಸಿಯಂ ಕಾರ್ಬನೇಟ್. ಓಕೆ, ಅಂದ್ರೆ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ಕ್ಯಾಲ್ಸಿಯಂ ಕಾರ್ಬನೇಟ್ ಫಾರ್ಮೇಶನ್ ಆಗುತ್ತೆ. ಇದನ್ನು ನಾವು ಬಿ ಅಂಡ್ ದೆನ್ ಸಿ ಅಂತ ಕನ್ಸಿಡರ್ ಮಾಡೋಣ. ಬಿ ಅಂಡ್ ದೆನ್ ಸಿ ಅಂದ್ರೆ ಎ we indicate as an CaOH twice. Next it will reacts with sodium carbonate. ಇಲ್ಲಿ ಏನು ಕೊಟ್ಟಿಲ್ಲ, ಸೋಡಿಯಂ ಕಾರ್ಬನೇಟ್ ಹಾಗೆ ಇಟ್ಕೊಂಡಿದ್ದೀನಿ. ಎ ಅಂದ್ರೆ ನಾನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದೀನಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಸೋಡಿಯಂ ಕಾರ್ಬೊನೇಟ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಮಗೆ ಬಿ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ, ಸಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸಿಗುತ್ತೆ. ಓಕೆ, ಇವೆರಡು ಕಾಂಪೋಸಿಷನ್ ಮಿಕ್ಸ್ ಮಾಡಿದಾಗ ಇದಕ್ಕೆ ನಾನು ಏನೇ ಮಾಡ್ತಿದ್ದೀನಿ, ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಮಾಡ್ತೀನಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೇಗೆ CaOH ಟ್ವೈಸ್ ಇದೆ, ಅದು ಮಿಕ್ಸ್ ಮಾಡಿರಲ್ಲ. ಜಸ್ಟ್ ಇದಕ್ಕೆ ನಾನು ಏನ್ ಮಾಡ್ತೀನಿ, ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಪಾಸ್ ಮಾಡ್ತೀನಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ. ಆಗ ಏನ್ ಬರುತ್ತೆ ಅಂದ್ರೆ CaCO3 ಕ್ಯಾಲ್ಸಿಯಂ ಕಾರ್ಬನೇಟ್, ಕ್ಯಾಲ್ಸಿಯಂ ಕಾರ್ಬನೇಟ್ ಮಿಲ್ಕಿ ಫಾರ್ಮೇಶನ್ ಆಗುತ್ತೆ, ಮಿಲ್ಕಿ. ಓಕೆ, ಇದನ್ನ ನಾನು ಏನಂತ ಇಂಡಿಕೇಟ್ ಮಾಡಬಹುದು, ಸಿ. ಲಿಸನ್ ಹಿಯರ್, A we indicate as an calcium carbonate, sir calcium hydroxide. Na2CO3 ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ. ಇವೆರಡು ರಿಯಾಕ್ಟ್ ಆದ್ರೆ ಏನ್ ಬರ್ತಾ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ CaCO3 ಕ್ಯಾಲ್ಸಿಯಂ ಕಾರ್ಬೊನೇಟ್ ಬಂತು. ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಇನ್ ಕೇಸ್ ಎನ ಸೋಡಿಯಂ ಕಾರ್ಬೊನೇಟ್ ಜೊತೆ ರಿಯಾಕ್ಟ್ ಆಗೋ ಬದಲು ಈ ಎ ಕಾರ್ಬನ್ ಡೈಆಕ್ಸೈಡ್ ಜೊತೆ ಏನಾದ್ರೂ ರಿಯಾಕ್ಟ್ ಆಯ್ತು ಅಂದ್ರೆ, ಎ ಅಂದ್ರೆ ಯಾವುದು, CaOH twice reacts with carbon dioxide in the form of CaCO3. This is milky cloud, milky cloud indicated as an C. ಇಲ್ಲಿ ಬಿ ಅಂಡ್ ಸಿ ಕೇಳಿದ್ರೆ NaOH and CaCO3 ಅಂತ ಮೆನ್ಷನ್ ಮಾಡಬೇಕು, ಅಥವಾ ಎ ಅಂಡ್ ಬಿ ಅಂತ ಕೇಳಿದ್ರೆ ಎ ನ CaOH twice, ಬಿ ನ NaOH. ಅಲ್ಲಿ ಯಾವ್ದು ಕೇಳಿರ್ತಾರೋ ಅದ್ರ ಮೇಲೆ ಮೆನ್ಷನ್ ಮಾಡಬೇಕಾಗುತ್ತೆ. ಬಟ್ ಅಲ್ಲಿ ಕಂಪ್ಲೀಟ್ ಕೇಳಿಲ್ಲ, ಎ ಅಂಡ್ ಬಿ ಕೇಳಿದಾರೋ ಅಥವಾ ಎ ಬಿ ಸಿ ಏನಾಗುತ್ತೆ ಅಂತ ಕೇಳಿದಾರೋ ಅದು ಮೆನ್ಷನ್ ಮಾಡಿಲ್ಲ. ನಿಮಗೆ ಗೊತ್ತಿರಲಿ, ಎ ಇಸ್ Na2CO3, ಸರಿ, CaOH twice. ನೆಕ್ಸ್ಟ್ ಬಿ ಇಸ್ NaOH and C is CaCO3. Okay. Next, question number 76 observe ಮಾಡಿ. The correct order of basic strength of oxide of alkaline earth metal is ಅಂತ ಹೇಳಿದ್ದಾರೆ. ಆಕ್ಸೈಡ್ ಕೊಟ್ಬಿಟ್ಟಿದ್ದಾರೆ, ಆಲ್ಕಲೈನ್ ಅರ್ತ್ ಮೆಟಲ್ ಆಕ್ಸೈಡ್ ಕೊಟ್ಟಿದ್ದಾರೆ, ಅದರ ಬೇಸಿಕ್ ಸ್ಟ್ರೆಂತ್ ಅನ್ನ ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಒಂದು ವರ್ಡ್ ಬರ್ಕೊಂಡ್ಬಿಡಿ, ಬೇಸಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ ಫಾರ್ ಆಲ್ಕಲೈನ್ ಅರ್ತ್ ಮೆಟಲ್ ಆಕ್ಸೈಡ್. ಬೇಸಿಕ್ ಕ್ಯಾರೆಕ್ಟರ್ of alkaline earth metal oxide, alkaline earth metal oxide down the group ಏನಾಗ್ತಾ ಹೋಗ್ರಿ, ಇನ್ಕ್ರೀಸಸ್ ಅಂತ ಮೆನ್ಷನ್ ಮಾಡಿ. ಇನ್ಕ್ರೀಸಸ್ ಅದರಲ್ಲಿ BeO ಎಕ್ಸೆಪ್ಷನಲ್ ಇದೆ. BeO is amphoteric ಅಂದ್ರೆ amphoteric ಅಂದ್ರೆ it acts as both acid as well as base ಅಂತ. It will react with both acid as well as base ಅಂತ. ಇದ್ರ ಮೇಲೆ ಕರೆಕ್ಟ್ ಆರ್ಡರ್ ಅನ್ನು ನೀವು ಚೂಸ್ ಮಾಡಬೇಕು. ಬೇಸಿಕ್ ಕ್ಯಾರೆಕ್ಟರ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ ಆಕ್ಸೈಡ್ ಡೌನ್ ದಿ ಗ್ರೂಪ್ ಇನ್ಕ್ರೀಸಸ್ ಅಂದ್ರೆ BeO, MgO ಬೆರಿಲಿಯಂ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಆಕ್ಸೈಡ್, ಸ್ಟ್ರಾನ್ಸಿಯಂ, ಬೇರಿಯಂ. ಡೌನ್ ದಿ ಗ್ರೂಪ್ ಇನ್ಕ್ರೀಸಸ್ ಅಂತ ಹೇಳ್ತಾ ಇದೆ. ಹಾಗಾದ್ರೆ basic character of BaO greater than that of SRO. SRO is greater than that of CaO.
CaO is greater than that of MgO, MgO is greater than that of BeO ಅಲ್ವಾ. ಇದು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ, ಆ ಪಾಯಿಂಟ್ಸ್ ಬರ್ಕೊಂಡ್ಬಿಡಿ. ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತೆ ಚೆಕ್ ಮಾಡಿ. ಓಕೆ, ಇಲ್ಲಿ ಬೇರಿಯಂ ಹೆಂಗ್ ಕೊಟ್ಟಿಲ್ಲ, ಬೇರಿಯಂ ಕೊಟ್ಟಿಲ್ಲ ಅಂದ್ರೆ ಇದು ಬಿಡಿ, ಬೇರಿಯಂ ಕೊಟ್ಟಿಲ್ಲ. ಸ್ಟ್ರಾಂಜಿಯಂ SRO ಗ್ರೇಟರ್ ದನ್ CaO, CaO ಗ್ರೇಟರ್ ದನ್ MgO, MgO ಗ್ರೇಟರ್ ದನ್ BeO ಮೆನ್ಷನ್ ಮಾಡಬಹುದು. ಹಾಗಾದ್ರೆ ಆಪ್ಷನ್ 2 is correct. ಕ್ವಶನ್ ನಂಬರ್ 76, ಆಪ್ಷನ್ 2 is correct. 2 ಏನಂತ ಇದೆ? SRO ಗ್ರೇಟರ್ ದನ್ CaO ಗ್ರೇಟರ್ ದನ್ MgO greater than BeO. Okay, question number 77 observe ಮಾಡೋಣ. Mixture of KCl and KF potassium fluoride is added to sodium chloride. ನಿಮಗೆ ಗೊತ್ತಿರಲಿ potassium fluoride and then potassium chloride ಅನ್ನ sodium chloride ಗೆ ಆಡ್ ಮಾಡ್ತಕ್ಕಂಥದ್ದು, it will decreases the melting and boiling point of NaCl. Okay, decreases the melting and boiling point of NaCl. Agar option 2 is correct. Okay, mixture of KCl and then KF ಅಂತ ಏನು ಹೇಳಿದ್ನಲ್ಲ, this is question number 79. ಇದು 79 ಗೆ option 2 is correct. 78 ಹೇಳಿಲ್ಲ, 79 ಹೇಳಿದೆ ಡೈರೆಕ್ಟ್ ಆಗಿ. 79 ಗೆ ಆಪ್ಷನ್ 2 is correct. ಕ್ವಶನ್ ನಂಬರ್ 77 ಹೇಳಬೇಕಾಗಿತ್ತಲ್ವಾ, 77 ಫಸ್ಟ್ ಹೇಳಬೇಕು. ನಾನು 79 ಹೇಳಿದೀನಿ, ಈಗ 77 ಹೋಗೋಣ. ದ ಕರೆಕ್ಟ್ ಮ್ಯಾಚಿಂಗ್ ಆಫ್ ಕಾಲಮ್ 1 ವಿತ್ ಕಾಲಮ್ 2, ಗೆಲೆನಾ, ಕ್ಯಾಸಟರೈಟ್, ಬಾಕ್ಸೈಟ್, ಕಾರ್ನಲೈಟ್. ಗೆಲೆನಾ ಇದ್ರ ಬಗ್ಗೆ ಹೇಳಿದೀನಿ, ಕ್ಯಾಸಟರೈಟ್, ಬಾಕ್ಸೈಟ್, ಕಾರ್ನಲೈಟ್, ಈ 4 ಕಾಂಪೌಂಡ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಆನ್ಸರ್ ಯಾವ್ದಾಗುತ್ತೆ ನೋಡ್ಕೋಬೇಕು. ಓಕೆ ನೋಡಿ, ಇನ್ನೊಂದು ಟೈಮ್ ನಾನು ಬರ್ದಿದ್ದೀನಿ, ಅದನ್ನ ನೀಟಾಗಿ ಅಲ್ಲಿ ಮೆನ್ಷನ್ ಮಾಡ್ಕೊಂಬಿಡಿ. ಈ ಕ್ವಶನ್ ಮುಂದೆ ಈ 4 ಕಾಂಪೌಂಡ್ ಕೂಡ ಗೆಲಾನಾ ಅಂದ್ರೆ ಫಾರ್ಮುಲಾ ಏನು, ಕ್ಯಾಸಟರೈಟ್ ಫಾರ್ಮುಲಾ ಏನು, ಬಾಕ್ಸೈಟ್, ಕಾರ್ನಲೈಟ್ ಫಾರ್ಮುಲಾ ಗೊತ್ತಿರಬೇಕು, ಇದು ಯಾವ್ದ ಓರ್ ಅಂತ ಗೊತ್ತಿರಬೇಕು. ನೋಡಿ, ಫಸ್ಟ್ ಗೆಲೆನಾ ಇಂಡಿಕೇಟರ್ಸ್ ಅನ್ PbS, lead sulfide. ಇಟ್ ಈಸ್ ಎನ್ ಇಂಪಾರ್ಟೆಂಟ್ ಓರ್ ಆಫ್ ಲೆಡ್. ಇಂಪಾರ್ಟೆಂಟ್ ಓರ್ ಆಫ್ ಲೆಡ್ ಅಂತ ಕೇಳಿರ್ತಾರೆ ಕೆಲವೊಂದು ಟೈಮ್, ವರ್ಡ್ ಅಲ್ಲಿ ಇಂಡಿಕೇಟ್ ಮಾಡಿರ್ತಾರೆ. ಗೆಲೆನಾ ಇಂಡಿಕೇಟರ್ಸ್ ಅನ್ lead sulfide. ಓಕೆ, ನೆಕ್ಸ್ಟ್ ಕ್ಯಾಸಟರೈಟ್. ಕ್ಯಾಸಟರೈಟ್ ಅಂದ್ರೆ ಇಂಡಿಕೇಟರ್ಸ್ ಅನ್ ಟಿನ್ ಡೈಆಕ್ಸೈಡ್. This is one of the tin oxide mineral. Which one is tin oxide mineral ಅಂತ ಕೇಳಿ ಬೇರೆ ಬೇರೆ ತರ ಟಿನ್ ಆಕ್ಸೈಡ್ಸ್ ಗಳನ್ನ ಕೊಟ್ಬಿಟ್ಟಿರ್ತಾರೆ. ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಟಿನ್ ಡೈಆಕ್ಸೈಡ್. ದಿಸ್ ಇಸ್ ಒನ್ ಆಫ್ ದಿ ಟಿನ್ ಆಕ್ಸೈಡ್ ಮಿನರಲ್. ಅದನ್ನು ನಾವು ಕ್ಯಾಸಟರೈಟ್ ಅಂತ ಇಂಡಿಕೇಟ್ ಮಾಡ್ತಾರೆ ನೇಮ್ ಅನ್ನ. ನೆಕ್ಸ್ಟ್ ಬಾಕ್ಸೈಟ್ ಅಂತ ಅಂದ್ರೆ Al2O3 2H2O. ದಿಸ್ ಇಸ್ ದಿ ಫಾರ್ಮುಲಾ. ದಿಸ್ ಈಸ್ ಆನ್ ಓರ್ ಆಫ್ ಅಲ್ಯೂಮಿನಿಯಂ ಅಥವಾ ಅಲ್ಯೂಮಿನಿಯಂ ಓರ್ ಅಂತ ಇಂಡಿಕೇಟ್ ಮಾಡ್ತಾರೆ. ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಈ ಓರ್ ಇಂದ ಈಸಿಯಾಗಿ. ನೆಕ್ಸ್ಟ್ ಕಾರ್ನಲೈಟ್. ಕಾರ್ನಲೈಟ್ ಇಸ್ ಒನ್ ಆಫ್ ದಿ ಡಬಲ್ ಸಾಲ್ಟ್ ಅಂತ ಕೂಡ ಇಂಡಿಕೇಟ್ ಮಾಡ್ತಾರೆ. ವಾಟ್ ಈಸ್ ಡಬಲ್ ಸಾಲ್ಟ್? ಕಾಂಬಿನೇಷನ್ ಆಫ್ 2 ಸಿಂಪಲ್ ಸಾಲ್ಟ್ ಟು ಇಂಡಿಕೇಟ್ as an ಡಬಲ್ ಸಾಲ್ಟ್. ಓಕೆ, KCl, MgCl2 6H2O. This is an ore of potassium or magnesium. Potassium ಆದ್ರೂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಎರಡಕ್ಕೂ ಕೂಡ ಕಾರ್ನಲೈಟ್. ಹಾಗಾದ್ರೆ ಬೆಸ್ಟ್ ಆಪ್ಷನ್ ಮ್ಯಾಚ್ ಮಾಡಿ ಚೆಕ್ ಮಾಡಿ. ಎಸ್, ಆಪ್ಷನ್ 4 is correct. Next, question number 78. Which of the following does not illustrate the anomalous properties of lithium ಅಂತ ಹೇಳ್ತಾ ಇದ್ದಾರೆ. The melting point and boiling point of lithium are comparatively high. Yes.
ಡೌನ್ ದಿ ಗ್ರೂಪ್ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ರಿ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಲೆಸ್ ಯಾವುದಕ್ಕಿದೆ ಕಂಪ್ಯಾರಿಟಿವ್ಲಿ, ಲಿಥಿಯಂ. ಕರೆಕ್ಟ್ ಆಗಿದೆಯಲ್ವಾ? ಡಸ್ ನಾಟ್ ಇಲ್ಲುಸ್ಟ್ರೇಟ್ ದಿ ಅನಾಮಲಸ್ ಪ್ರಾಪರ್ಟೀಸ್. ದಿಸ್ ಈಸ್ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಎನ್ ಲಿಥಿಯಂ. ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡಿ, ಲಿಥಿಯಂ ಈಸ್ ಮಚ್ ಸಾಫ್ಟರ್ ದ್ಯಾನ್ ದ ಅದರ್ ಗ್ರೂಪ್ 1 ಮೆಟಲ್ಸ್. ಬಟ್ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ಆಲ್ ಆಲ್ಕಲಿ ಮೆಟಲ್ಸ್ ಆರ್ ವೆರಿ ಸಾಫ್ಟ್, ಸಿಲ್ವರಿ ವೈಟ್ ಅಂತ. ಬಟ್ ಡೌನ್ ದಿ ಗ್ರೂಪ್ ಹೋದಂಗೆಲ್ಲ ಸಾಫ್ಟ್ನೆಸ್ ಇನ್ನೂ ಕೂಡ ವೇರಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಅನಾಮಲಸ್ ಪ್ರಾಪರ್ಟೀಸ್ ಅಲ್ಲಿ ಈ ಸಾಫ್ಟ್ನೆಸ್ ಬರೋದಿಲ್ಲ. ಓಕೆ, ಇದು ರಾಂಗ್ ಆಗುತ್ತೆ. ಇಲ್ಲಿ ಕೇಳಿರೋದು ಯಾವುದು, ಡಸ್ ನಾಟ್ ಇಲ್ಲುಸ್ಟ್ರೇಟ್ ದಿ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ 3 ಏನಿದೆ, ಲಿಥಿಯಂ ಫಾರ್ಮ್ ಎ ನೈಟ್ರೈಡ್. ಲಿಥಿಯಂ ನೈಟ್ರೋಜನ್ ಅನ್ಲೈಕ್ ಗ್ರೂಪ್ 1 ಎಲಿಮೆಂಟ್ ಅಥವಾ ಗ್ರೂಪ್ 1 ಮೆಟಲ್ಸ್. ನಿಮ್ಗೆ ಗೊತ್ತಿದೆ ಲಿಥಿಯಂ ಹ್ಯಾವಿಂಗ್ ಅನಾಮಲಸ್ ಪ್ರಾಪರ್ಟಿ. ಲಿಥಿಯಂ reacts with atmospheric air containing nitrogen in the form of nitride. But in case of beryllium ಬಂದ್ರೆ, alkaline earth metal ಬಂದ್ರೆ, beryllium having anomalous properties, that is also reacts with nitrogen present in air in the form of nitride. Okay, alkali metal ಅಲ್ಲಿ ಬಂದಾಗ ಲಿಥಿಯಂ ಬರುತ್ತೆ. ಹಾಗಾಗಿ ಥರ್ಡ್ ಆಪ್ಷನ್ ಕೂಡ ಕರೆಕ್ಟ್ ಆಗುತ್ತೆ. ಲಿಥಿಯಂ ಫಾರ್ಮ್ ಎ ನೈಟ್ರೈಡ್ ಅಲ್ವಾ? ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬನ್ನಿ. The ion of lithium and its compounds are heavily hydrated than those of other group ಅಥವಾ then those of group ಅಂತ ಇಂಡಿಕೇಟ್ ಮಾಡಿದ್ರೆ, ಗ್ರೂಪ್ ಅಲ್ಲಿ ಬರ್ತಕ್ಕಂಥ ಅದರ್ ಎಲಿಮೆಂಟ್ಸ್ ಜೊತೆ ಡಿಫ್ರೆಂಟ್ ಆಗಿದೆ ಬಿಕಾಸ್ ಇಟ್ಸ್ ಹೆವಿಲಿ ಹೈಡ್ರೇಟೆಡ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಲಿಥಿಯಂ ಈಸ್ ಸ್ಮಾಲರ್ ಇನ್ ಸೈಜ್, ಗ್ರೇಟರ್ ಇಸ್ ಇಟ್ಸ್ ಹೈಡ್ರೇಷನ್ ಎಂಥಾಲ್ಪಿ ಅಲ್ವಾ? ಹಾಗಾಗಿ ಇದು ಕೂಡ ಅನಾಮಲಸ್ ಪ್ರಾಪರ್ಟೀಸ್ ಅಲ್ಲಿ ಬರುತ್ತೆ. ಬರದೇ ಇರ್ತಕ್ಕಂಥದ್ದಂದ್ರೆ ಆಪ್ಷನ್ 2. ನೆಕ್ಸ್ಟ್ 79 ಆಗಿದೆ ಆಲ್ರೆಡಿ. ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 80 ಅಬ್ಸರ್ವ್ ಮಾಡೋಣ. 80 ವೆಲ್ ನೋನ್ reagent which contain copper sulfate, sodium potassium tartarate and sodium hydroxide ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಕ್ವಶನ್ ನಂಬರ್ 80 ಏನಿದೆ ನೋಡಿ ಇಲ್ಲಿ. ಎ ವೆಲ್ ನೋನ್ ರಿಯೇಜೆಂಟ್ ವಿಚ್ ಕಂಟೈನ್ಸ್ ಕಾಪರ್ ಸಲ್ಫೇಟ್, ಸೋಡಿಯಂ ಪೊಟ್ಯಾಸಿಯಂ ಟಾರ್ಟರೇಟ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಈ 3 ರಿಯೇಜೆಂಟ್ ಇರ್ತಕ್ಕಂಥ 3 ಕಾಂಪೋನೆಂಟ್ ಇರ್ತಕ್ಕಂಥ ರಿಯೇಜೆಂಟ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 4 ರಿಯೇಜೆಂಟ್ ಕೊಟ್ಟಿದ್ದಾರೆ. ಫೆಂಟೋಸ್ ರಿಯೇಜೆಂಟ್, ಸ್ಕಿಫ್ ರಿಯೇಜೆಂಟ್, ಫೇಲಿಂಗ್ ಸೊಲ್ಯೂಷನ್ ಅಂಡ್ ನೆಸ್ಲರ್ ರಿಯೇಜೆಂಟ್, ನೆಸ್ಲರ್ಸ್ ರಿಯೇಜೆಂಟ್ ಅಂತ. ಈ 4 ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಫಸ್ಟ್ ಒನ್ ನೋಡಿ, ಫೆಂಟೋಸ್ ರಿಯೇಜೆಂಟ್ ಅಂತ ಇದೆ. ಫೆಂಟೋಸ್ ರಿಯೇಜೆಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಫೆರಸ್ ಅಯಾನ್ ಅಂಡ್ ದೆನ್ ಹೈಡ್ರೋಜನ್ ಪರಾಕ್ಸೈಡ್ ಇರುತ್ತೆ. ಫೆರಸ್ ಅಯಾನ್ ಅಂಡ್ ದೆನ್ ಹೈಡ್ರೋಜನ್ ಪರಾಕ್ಸೈಡ್. ಇಟ್ ವಿಲ್ ಡಿಸ್ಟ್ರಾಯ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್. ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಡಿಸ್ಟ್ರಾಯ್ ಮಾಡಲಿಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ಫೆಂಟೋಸ್ ರಿಯೇಜೆಂಟ್ ಅನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಆರ್ಗ್ಯಾನಿಕ್ ರಿಯೇಜೆಂಟ್, ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ್ಯಾವ್ದಾಗಿರ್ಬೋದು? ಟ್ರೈಕ್ಲೋರೋ ಇಥಲೈನ್ ಆಗಿರ್ಬೋದು, ಅದನ್ನ TCE ಅಂತ ಇಂಡಿಕೇಟ್ ಮಾಡ್ತೀವಿ. ಪರ್ಕ್ಲೋರೋ ಇಥಲೈನ್ ಆಗಿರ್ಬೋದು, PCE ಅಂತ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಆಕ್ಸಿಡೈಸ್ ದಿ ವೇಸ್ಟ್ ವಾಟರ್. ಇಷ್ಟಕ್ಕೂ ಕೂಡ ಫೆಂಟೋಸ್ ರಿಯೇಜೆಂಟ್ ಯೂಸ್ ಆಗುತ್ತೆ. ಇದರಲ್ಲಿ ಕಂಟೆಂಟ್ ಇರ್ತಕ್ಕಂಥದ್ದು Fe2+ ಅಂಡ್ ದೆನ್ H2O2. ವಿ ಇಂಡಿಕೇಟ್ ಆಸ್ ಅನ್ ಹೈಡ್ರೋಜನ್ ಪರಾಕ್ಸೈಡ್. ಓಕೆ, ನೆಕ್ಸ್ಟ್ ಒನ್ ಬರೋಣ. ಸ್ಕಿಫ್ ರಿಯೇಜೆಂಟ್. ಸ್ಕಿಫ್ಸ್ ರಿಯೇಜೆಂಟ್. ಓಕೆ, ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಈ ರಿಯೇಜೆಂಟ್ ಗೊತ್ತಿರಬೇಕು. ಫಾರ್ಮುಲಾ C20H20N3HCl. Okay, it will give differentiate between aldehyde and then ketones. ಆಲ್ಡಿಹೈಡ್ ಕೀಟೋನ್ ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾವು ಸ್ಕಿಫ್ಸ್ ರಿಯೇಜೆಂಟ್ ಅನ್ನ ಬಳಸ್ತೀವಿ. ಇದನ್ನ ಆರ್ಗ್ಯಾನಿಕ್ ರಿಯಾಕ್ಷನ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಇದೆ ಸ್ಕಿಫ್ಸ್ ರಿಯೇಜೆಂಟ್ ಬಗ್ಗೆ, ಅಲ್ಲಿ ನಿಮಗೆ ಡೀಟೇಲ್ ಗೊತ್ತಾಗುತ್ತೆ. ಬಟ್ ಸ್ಕಿಫ್ ರಿಯೇಜೆಂಟ್ ಅನ್ನ ಏನಕ್ಕೆ ಬಳಸ್ತೀವಿ ಇಷ್ಟು ಗೊತ್ತಿರಲಿ ಅಷ್ಟೇ. ಈಗ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ಬಳಸ್ತೀವಿ. ಫಾರ್ಮುಲಾ C20H20N3 ಅಂಡ್ ದೆನ್ HCl. ಅದಾದ ನಂತರ ಫೇಲಿಂಗ್ ಸೊಲ್ಯೂಷನ್. Failing solution, it will reacts with aldehyde only.
ನಾಟ್ ರಿಯಾಕ್ಟ್ ವಿತ್ ಕೀಟೋನ್ ಜೊತೆ ರಿಯಾಕ್ಟ್ ಆಗಲ್ಲ, ಆಲ್ಡಿಹೈಡ್ ಜೊತೆ ಮಾತ್ರ ರಿಯಾಕ್ಟ್ ಆಗುತ್ತೆ. ಓಕೆ, ಯಾಕೆಂದ್ರೆ ಡೈರೆಕ್ಟ್ ಹೈಡ್ರೋಜನ್ ಇಸ್ ನಾಟ್ ದೇರ್ ಇನ್ ದಿ ಕೀಟೋನ್. ಓಕೆ, ಆಲ್ಡಿಹೈಡ್ ಜೊತೆ ಮಾತ್ರ ನಮ್ಗೆ ಏನಾಗುತ್ತೆ, ರಿಯಾಕ್ಟ್ ಆಗ್ತಾ ಹೋಗುತ್ತೆ HCHO ಜೊತೆ. ಓಕೆ, ನಿಮ್ಗೆ ಗೊತ್ತಿರಲಿ, ಫೇಲಿಂಗ್ ಸೊಲ್ಯೂಷನ್ ರಿಯಾಕ್ಟ್ಸ್ ಓನ್ಲಿ ಆಲ್ಡಿಹೈಡ್. ಅದರಲ್ಲಿ ಕಾಂಪೋನೆಂಟ್ ಯಾವ್ದಿದೆ, CuSO4 ಕಾಪರ್ ಸಲ್ಫೇಟ್, ಇದು ಪೆಂಟಾಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಅಂತ ಕರಿತೀವಿ. CuSO4 5H2O, ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ದೆನ್ ಪೊಟ್ಯಾಷಿಯಂ ಸೋಡಿಯಂ ಟಾರ್ಟರೇಟ್. ಪೊಟ್ಯಾಷಿಯಂ ಸೋಡಿಯಂ ಟಾರ್ಟರೇಟ್ ಅಂತ ಇಂಡಿಕೇಟ್ ಮಾಡ್ತೀವಿ. KNaC4H4O6 4H2O ಇಂಡಿಕೇಟ್ ಆಸ್ ಪೊಟ್ಯಾಷಿಯಂ ಸೋಡಿಯಂ ಟಾರ್ಟರೇಟ್. ಇವು ಮೂರು ಕೂಡ ಮಿಕ್ಸ್ ಮಾಡಿದ್ರೆ ಸೊಲ್ಯೂಷನ್ ಅನ್ನ ನಾವು ಫೇಲಿಂಗ್ ಸೊಲ್ಯೂಷನ್ ಅಂತ ಕರಿತೀವಿ. ಮಿಕ್ಸ್ ಮಾಡಿದಾಗ ಬರ್ತಕ್ಕಂಥದ್ದು ಏನ್ ಗೊತ್ತಾ, ಈ ತರ ಕಾಂಪೌಂಡ್ ರೈಸ್ ಆಗಿರುತ್ತೆ ಅದರಲ್ಲಿ. ಓಕೆ, Na2SO4 ಅಂಡ್ ದೆನ್ ಲೆವೆಲ್ H2O. ಟೋಟಲಿ ಈ ಫೇಲಿಂಗ್ ಸೊಲ್ಯೂಷನ್ ಅಲ್ಲಿ ಇರ್ತಕ್ಕಂಥ ಕಾಂಪೋನೆಂಟ್ ಅಂದ್ರೆ CuSO4. ನಿಮಗೆ ಇಷ್ಟಷ್ಟೇ ಬೇಕಾಗಿರೋದು. ಇದನ್ನ ನೆಕ್ಸ್ಟ್ ಆರ್ಗ್ಯಾನಿಕ್ ಅಲ್ಲಿ ನಿಮ್ಗೆ ಹೇಳ್ತಾರೆ. ಫೇಲಿಂಗ್ ಸೊಲ್ಯೂಷನ್ ಅಂತ ಅಂದ್ರೆ ಇದರಲ್ಲಿ CuSO4 ಕಾಪರ್ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಸೋಡಿಯಂ ಟಾರ್ಟರೇಟ್ ಇಷ್ಟು ಕಾಂಪೌಂಡ್ ಇರುತ್ತೆ. ಹಾಗಾದ್ರೆ ಬೆಸ್ಟ್ ಆಪ್ಷನ್ ಅಂತ ಅಂದ್ರೆ ಯಾವ್ದ್ರಿ? ಎಸ್, ಆಪ್ಷನ್ 3. ಫೇಲಿಂಗ್ ಸೊಲ್ಯೂಷನ್ ಅಲ್ಲಿ ಈ ಮೂರು ಕಾಂಪೋನೆಂಟ್ ಇದೆ. ಅಲ್ಲಿ ಹೇಳಿರೋದು ಯಾವುದು? ಕಾಪರ್ ಸಲ್ಫೇಟ್, ಸೋಡಿಯಂ, ಪೊಟ್ಯಾಷಿಯಂ ಟಾರ್ಟರೇಟ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ವಾ? ಈ ಮೂರು ಕಾಂಪೋನೆಂಟ್ ಇರ್ತಕ್ಕಂಥದ್ದು ಫೇಲಿಂಗ್ ಸೊಲ್ಯೂಷನ್ ಅಲ್ಲಿ. ನೆಸ್ಲರ್ಸ್ ರಿಯೇಜೆಂಟ್ ಬಗ್ಗೆ ಫೋರ್ತ್ ಆಪ್ಷನ್ ನೆಸ್ಲರ್ಸ್ ರಿಯೇಜೆಂಟ್ ಅಂತ ಇದೆ. ನೆಸ್ಲರ್ಸ್ ರಿಯೇಜೆಂಟ್ ಅಂದ್ರೆ ಟೆಟ್ರಾ ಅಯೋಡೈಡೋ ಮರ್ಕ್ಯುರೇಟ್ 2 ಕ್ಲೋರೈಡ್. ಟೆಟ್ರಾ ಅಯೋಡೈಡೋ ಮರ್ಕ್ಯುರೇಟ್ 2 ಅಂದ್ರೆ ಅದು ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ಪೊಟ್ಯಾಷಿಯಂ, ಟೆಟ್ರಾ ಅಯೋಡೈಡೋ ಮರ್ಕ್ಯುರೇಟ್ 2 ಪೊಟ್ಯಾಷಿಯಂ. Okay, we indicate as an Nestler's reagent. It is used for detection of ammonium compound. You test ಮಾಡಿದಿರ ಕೂಡ Nestler's reagent test for a zero group test in the basic radical. Okay, ನಾವೇನ್ ತಗೊಳ್ತಾ ಇದ್ವಿ? ಸಾಲ್ಟ್ ಸೊಲ್ಯೂಷನ್ ತಗೊಳ್ತಾ ಇದ್ವಿ. ಸಾಲ್ಟ್ ಸೊಲ್ಯೂಷನ್ ಹೇಗೆ ಮಾಡ್ಕೊಟ್ಟಿದ್ವಿ? ಒಂದು ಟೆಸ್ಟ್ ತಗೊಂಡ್ರಿ, ಕೊಟ್ಟಿರ್ತಕ್ಕಂಥ ಸಾಲ್ಟ್ ಅನ್ನ ಹಾಕೊಂಡ್ರಿ, ಅದಾದ ನಂತರ ವಾಟರ್ ಹಾಕಿ ಅದನ್ನ ಡಿಸಾಲ್ವ್ ಮಾಡ್ತೀರಾ. ಸಾಲ್ಟ್ ಸೊಲ್ಯೂಷನ್ ಫಾರ್ಮೇಶನ್ ಆಯ್ತು. ಆ ಸಾಲ್ಟ್ ಸೊಲ್ಯೂಷನ್ ಗೆ ನೆಸ್ಲರ್ಸ್ ರಿಯೇಜೆಂಟ್ ಅನ್ನ ಡ್ರಾಪ್ ಬೈ ಡ್ರಾಪ್ ಹಾಕಿದ ತಕ್ಷಣನೇ ಬ್ರೌನ್ ಕಲರ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಯ್ತು. ಬ್ರೌನ್ ಕಲರ್ ಪ್ರೆಸಿಪಿಟೇಟ್ ಆಯ್ತು ಅಂದ್ರೆ ಆ ಕೊಟ್ಟಿರ್ತಕ್ಕಂಥ ಕಾಂಪೌಂಡ್ ಅಲ್ಲಿ ಅಮೋನಿಯಾ ಇದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ದಟ್ ಈಸ್ ಎ ಝೀರೋ ಗ್ರೂಪ್ ಟೆಸ್ಟ್ ಫಾರ್ ಅಮೋನಿಯಂ. ವಿ ಇಂಡಿಕೇಟ್ ಆಸ್ ಅನ್ ನೆಸ್ಲರ್ಸ್ ರಿಯೇಜೆಂಟ್ ಟೆಸ್ಟ್. ಬಟ್ ಇದರಲ್ಲಿ ಕಾಂಪೋಸಿಷನ್ K2Hg5. ಬಟ್ ನಮಗೆ ಕೇಳಿರೋದು ಕಾಪರ್ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಸೋಡಿಯಂ ಟಾರ್ಟರೇಟ್ ಇರ್ತಕ್ಕಂಥ ಕಾಂಪೌಂಡ್ ಅಂತ. ಹಾಗಾಗಿ ಆಪ್ಷನ್ 3 ಇಸ್ ಕರೆಕ್ಟ್.